ಈಗಿನ ಕಾಲದಾಗಂತೂ ಕಂಡಾಪಟ್ಟಿ ಅಹಂಕಾರ, ನಾ ದೊಡ್ಡ, ನನ್ನ ಮುಂದೆ ಯಾರು ಊರಾಕ, ನಾ ಹೊಂಟೇನೆ ಅಂದ್ರೆ 4 ಜನ ಸರಿಬೇಕು, ಹಂಗ ಸುಮ್ಮನ್ನು ಮೈಂಡ್ಸೆಟ್ ಒಳಗೆ ನಾವೆಲ್ಲ ಬದುಕಾಕತ್ತೀವಿ. ಪ್ರಾಣಿಗಳನ್ನ ನೋಡಿದ್ರೆ ಮನುಷ್ಯ ಪ್ರಾಣಿಗಳಿಂದ ಎಷ್ಟು ಕಲಿಯೋದು, ಅವು ಎಷ್ಟು ಚಂದ ಇರ್ತಾವ ನೋಡ್ರಿ. ದಿವಸ ಕಾಗಿ ನೋಡ್ತೀವಿ, ಗುಬ್ಬಿ ನೋಡ್ತೀವಿ, ನಾಯಿ ನೋಡ್ತೀವಿ, ಹೊಲಸ ಹಂದಿಗಳನ್ನು ನೋಡ್ತೀವಿ. ಯಾವುದರ ಪ್ರಾಣಿ ಎಂದರ ನಾನಾ ಭಾರಿ ಅಂತ ಹೇಳಿದ್ದೇನೆ. ಪ್ರಾಣಿ ಒಳಗೆ ನಾನಾ ದೊಡ್ಡ ಅಂತ ಎಂದರ ಪ್ರಾಣಿ ಒಳಗೆ ಜಗಳ ಆಗೈತೆ. ಮತ್ ಯಾವರ ಪ್ರಾಣಿಗಳು ದವಾಖಾನಿಗೆ ಹೋಗ್ಯಾವನು? ಯಾವ ಪ್ರಾಣಿ ದವಾಖಾನಿಗೆ ಹೋಗ್ಯಾವ ಅಂದ್ರೆ ಯಾವ ಮನುಷ್ಯರ ಸಂಘ ಮಾಡ್ಯಾವಲ್ಲ ಅವ ಪ್ರಾಣಿ ಅಷ್ಟೇ ದವಾಖಾನಿಗೆ ಹೋಗ್ಯಾವ. ಉಳಿದ ಪ್ರಾಣಿಗಳು, ಕಾಡೊಳಗಿರೋ ಪ್ರಾಣಿಗಳು ಎಷ್ಟು ಆರಾಮ. ಕಾಡಿನಾಗ ಆನೆ ನೋಡ್ತೀವಿ, ಎಷ್ಟು ಮಸ್ತ್ ಅಡ್ಡಾಡೈತಿ. ಕಾಡೊಳಗೆ ಯಾವ ಪ್ರಾಣಿ ಪಕ್ಷಿಗಳು ನೋಡ್ರಿ ಎಷ್ಟು ಆರಾಮ ಅದಾವು. ಯಾವಾಗ್ಲೂ ಪ್ರಾಣಿಗಳು ದವಾಖಾನಿಗೆ ಹಾಸ್ಪಿಟಲ್ಗೆ ಹೋಗ್ಯಾವ ಅಂದ್ರು ಮನುಷ್ಯರ ಸಂಘ ಮಾಡಿದ್ದು ಮಾತವು. ಯಾವ ರೈತ ಎತ್ತ ಕಟ್ಟಿರ್ತಾನಲ್ಲ ಅವು ಮಾತ್ರ ದವಾಖಾನಿಗೆ ಹೋಗ್ಯಾವ. ನಾವೇನ್ ಈಗಿನ ಕಾಲದಾಗ ಸ್ಟೈಲ್ ನಾಯಿ ಸಾಕಾಕತ್ತೀವಲ್ಲ ಅವು ಮಾತ್ರ ದವಾಖಾನಿಗೆ ಹೋಗ್ಯಾವ. ಬಿಟ್ರ ಕಾಡಿನಾಗಿರೋ ಪ್ರಾಣಿಗಳು ಯಾವತ್ತೂ ದವಾಖಾನೆ ಅಂದೇ ಇಲ್ಲ. ಯಾಕಂದ್ರೆ ಅಷ್ಟು ಮಸ್ತ್ ಬದುಕ್ಯಾವು, ಅಷ್ಟು ಚಂದ ಬದುಕ್ಯಾವು. ನಾವೆದಕ್ಕೆ ಬಡದಾಡಿವಿ? ನಾ ಎಂತ ಮನಿ ಕಟ್ಟಿನಂದ್ರ 3 ಅಂತಸ್ತು ಮನಿ ಕಟ್ಟಿನ್ರಿ, ನನ್ ಮುಂದೆ ಯಾರು ಇಲ್ಲ. ನಾ ಎಂತ ಮಾತಾಡ್ತೀನಿ ಅಂದ್ರೆ ಭಾರಿ ಮಾತಾಡ್ತೀನಿ, ನನ್ನ ಮುಂದೆ ಯಾರು ಮಾತಾಡುದಿಲ್ಲ ಅಂತಂದ್ರೆ ಅಲ್ಲೇ ಅವತ್ತು ನಾ ಸಣ್ಣವಾಗ್ತೀನಿ. ಕೇಳೋರು ದೊಡ್ಡವರದಾರ, ಹೇಳೋರಿಗಿಂತ ಕುಂತ ಕೇಳೋರು ದೊಡ್ಡವರದಾರ. ಕೇಳುಗರ ಮನಸ್ಸು ಸಂಪನ್ಮೂಲ ಆಯ್ತು ಅಂತಂದ್ರೆ, ಪ್ರಸನ್ನತೆ ಆಯ್ತು ಅಂತಂದ್ರೆ ನನಗವಾಗ ಸಾರ್ಥಕತೆ ಅನಿಸ್ತೈತಿ ಅನ್ಕೊಂಡು ನಾನು ಈ ಮನಸ್ಸಿನಾಗ ಉಳ್ಕೊಳಕ ಸಾಧ್ಯ ಐತಿ. ಕೇಳೋರು ಆರಾಮ್ ಇರ್ಬೇಕು. ಇಲ್ಲಿ ಮೊದಲು ಎಷ್ಟು ಜನ ಎಷ್ಟು ಜನ ಪಡೆದಾಡಿ ನಾವು, ನನಗೆ ಮನಿ ಬೇಕು, ನನಗೆ ಅದು ಬೇಕು, ಇದು ಬೇಕು. ಈಗಿನ ಕಾಲದಾಗಂತೂ ಹೆಂಗ್ ಬದುಕಾಕತ್ತೀವಿ ಅಂದ್ರ ಅವ ಕ್ಯಾನ್ಸರ್ ಆಗಿ ಬಾಯಿ ಬಂದಾಗಿರ್ತೈತ. ಊರಾಗ ಕ್ಯಾನ್ಸರ್ ಆಗಿ ಬಾಯಿ ಬಂದಾಗಿರ್ತದ, ಅವನು ವಿರೋಧ ಮಾಡುವ ಒಂದು ಗುಂಪು ಇರ್ತದ ಊರಾಗ. ಅವನು 10 ವರ್ಷ ಅವನು ಕೂಡ ಮಾತು ಬಿಟ್ಟಿರ್ತಾವ, ಒಟ್ಟ ಮಾತಾಡಿರುವುದಿಲ್ಲ. ಕ್ಯಾನ್ಸರ್ ಆಗಿ ಬಾಯಿ ಬಂದಾಗ್ಯದ, ಇನ್ನೇನು ಒಂದು 4-5 ದಿನದಾಗ ಸತ್ತು ಹೊಕ್ಕಾನಂತ ಸುದ್ದಿ ಗೊತ್ತಾದ ಮ್ಯಾಗ 10 ವರ್ಷ ಮಾತನಾಡೋರ್ಗೆ ಏನ್ ಮಾಡಿವಿ? ಬಿಸ್ಕಿಟ್ ಬ್ರೆಡ್ ತಗೊಂಡು ಮನೆಗೆ ಹೋಗಿ ಡಾಕ್ಟರ್ ಏನ್ ಹೇಳನ? ಕ್ಯಾನ್ಸರ್ ಬಂದದ, ಒಂದು ಬಾಯಿ ಬಂದಾಗ್ಯದ ಅಂತ ಹೇಳಣ. ನಾವ್ ಎದಕ್ ಹೋಗಿವಿ? ಹೋಗಿರವ ಮಾತಾಡ. ಡಾಕ್ಟರ್ ಏನ್ ಹೇಳನ? ಕ್ಯಾನ್ಸರ್ ಆಗ್ಯದ, ಬಾಯಿ ಬಂದಾಗ್ಯದ ಅಂತ ಡಾಕ್ಟರ್ ಹೇಳಂಗಿಲ್ಲ. ಅವ ಚಂದ ಇದ್ದಾಗ 10 ವರ್ಷ ಒಂದು ಜೊತೆನೂ ನೀ ಹ್ಯಾಂಗದಿಯಪ್ಪ ಅಂತ ಕೇಳಾರ ನಾವುಗಳು. ಕ್ಯಾನ್ಸರ್ ಆಗಿ ಬಾಯಿ ಬಂದಾಗ್ಯದ, 2-3 ದಿನದಾಗ ಸತ್ತು ಹೊಕ್ಕನಂತ ಸುದ್ದಿ ಗೊತ್ತಾದ ಮ್ಯಾಗ ಬಿಸ್ಕಿಟ್ ಬ್ರೆಡ್ ತಗೊಂಡು ಹ್ಯಾಂಗದಿಯಪ್ಪ ಅಂತ ಕೇಳಾಕ ಮಾತಾಡ್ತಾ ಉಚ್ಕಲ್ಲ. ಅವ ಅಂದ, ಮಾರಾಯ ಬೆಡ್ದಾಗ ಮಕ್ಕೊಂಡು ಇನ್ನ 4-5 ದಿನದಾಗ ಸಾಯ್ತೀನಿ, ಇವತ್ತು ಮಾತಾಡ್ಸಕ ಬಂದಿಯಲ್ಲೋ ಹುಚ್ಚ. 10 ವರ್ಷ ನಿನ್ ಮುಂದೆ ಅಡ್ಡಾಡಿದಿ, ಒಮ್ಮೆ ಮಾತಾಡಿ ಬಿಟ್ಟಿದ್ರೆ ನನಗೆ ಕ್ಯಾನ್ಸರ್ ಬರ್ತಿದ್ದಿಲ್ಲ ಅಂತ. ಬದುಕಿದ್ದಾಗ ಆರಾಮ್ ಇರಾಕ ಕಲಿಬೇಕು. ಏನ್ ತಗೊಂಡ್ ಹೋಗೋದಿರಿ? ಎಲ್ಲ ಇಲ್ಲೇ ಬಿಟ್ಟು ಹೋಗುದಲ್ಲ. ಏನ್ ನಂದು ದೊಡ್ಡ ಮಠ ಅದ, ನಂದು ದೊಡ್ಡ ಕಾರ್ ಅದ, ನಾ ತಗೊಂಡ್ ಹೋಗ್ತೀನಿ. ಏನ್ ನಿಮ್ಮ ಮನಿ 3 ಅಂತಸ್ತು ಮನಿ ಅದೇವ, ಮೈತುಂಬ ಬಂಗಾರ ಹಾಕೊಂಡು ಚಂದ ಅಡ್ಡಾಡಿ ನೀವು ತಗೊಂಡು ಹೋಗ್ತೀರಾ? ಏನ್ ನಾನಾ ಭಾರಿ, ನನ್ನ ಬಟ್ಟಿ ಮಸ್ತ್ ಅದಾವ, ನನ್ನ ಹಂಗ ಯಾರು ಇಲ್ಲ, ನನ್ನ ಸೌಂದರ್ಯ ಹಂಗ ಯಾರು ಇಲ್ಲ ಅಂತಂದ್ರೆ ಇದು ತಗೊಳ್ಳು ಜೋತು ಬೀಳೋದೇ. ಇದು ಒಂದು ದಿನ ಬೆನ್ನ ನಂದು ಭಾರಿ ತನಕತ್ತೀವಿ ಅಂದ್ರೆ ಒಂದ್ ದಿನ ಕಟ್ಟಿಗೆ ಸಪೋರ್ಟ್ ತಗೊಳ್ಳುದೆ. ಹಲ್ಲ ನಾನು ಮಸ್ತ್ ಅದಾವ, ನನ್ನ ಹಂಗ ಯಾರು ಇಲ್ಲ ಹಲ್ಲ ಅಂದ್ರ ಅವು ಒಂದು ದಿನ ಬಿದ್ದು ಹೋಗುವ. ಕೂದಲ ನಾನು ಕರ್ರಗದ 60 ವಯಸ್ಸಾದ್ರೂ ಮುತ್ಯ ಅಂತಂದ್ರ ಅದು ಒಂದು ದಿನ ಬೆಳಿ ಆಗುದಂದ್ರೆ. ಎಷ್ಟು ಜನ ದೇವ್ರ ನೆನೆಸಿರಿ ಹೇಳ್ರಿ ನೋಡು, ಎಷ್ಟು ಜನ ದೇವ್ರ ನೆನೆಸಿರಿ. ದೇವ್ರು ಯಾವಾಗ ನಮ್ಗೆ ನೆನಪಾಗ್ಯಾನಂದ್ರೆ, ದೇವ್ರು ಯಾವಾಗ ನಮ್ಗೊಂದು ಹಲ್ಲು ಕಸ್ಕೊಂಡಾನ, ದೇವ್ರು ಯಾವಾಗ ನಮ್ಗೊಂದು ಬಿಳಿ ಕೂದಲು ಕೊಟ್ಟಾನಲ್ಲ, ಅವಾಗ ನಮ್ಗೆಲ್ಲ ನೀಲಕಂಠೇಶ್ವರ ನೆನಪಾಗ್ಯಾನ. ಅಲ್ಲಿವರೆಗೂ ಯಾರ ಅಲ್ಲಿ ಕುಂತಿರ್ತದೆ, ಯಾವ್ದೋ ಒಂದು ಪೂಜೆ ಮಾಡ್ತಾರ, ಅಲ್ಲಿವರೆಗೂ ನಮ್ಗೆ ದೇವ್ರ ನೆನಪಾಗಿಲ್ಲ. 30-35 ವಯಸ್ಸಾಯ್ತು ಅಂದ್ರೆ ಬಿಳಿ ಕೂದಲು ಬಂದ್ರ ಎಷ್ಟು ಬೈದಿವಿ. ಅವ ಕಾಸ್ಕತ್ ಮುತ್ತಾಗ ಎಷ್ಟು ಬೈದೀವಿ, ನೀಲಕಂಠೇಶ್ವರನಿಗೆ ಎಷ್ಟು ಬೈದೀವಿ. ಹ್ಯಾಂಗ ಪಟ್ಟಿನಿ ನನಗೆ ಬಿಳಿ ಕೂದಲು, ಯಾರು ಕೇಳಿ ನೀ ಪಟ್ಟಿ ಅಂತ ದೇವ್ರ ಕೂಡ ಜಗಳ ಆಡ್ತಿರ್ತೀವಿ. ದೇವ್ರಂದ, ಹುಚ್ಚ ಬರೀ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ನನ್ನ ಜೊತೆ ಜಗಳ ಆಡಕತ್ತೀಯಲ್ಲ, ಇಷ್ಟು ವರ್ಷ ನಿನಗೆ ಲಕ್ಷ ಅದ್ರ ಮಗ್ಳು ಕರಿ ಕೂದಲು ಕೊಟ್ಟಿದ್ದೆ, ಯಾವತ್ತಾದ್ರೂ ನಾನು ನೆನೆಸಿಯನು ಮಗನೇ ಅಂತ ದೇವ್ರ ಕೇಳ.
ಯಾವತ್ತು ನೆನೆಸಿವಿ ಹೇಳ್ರಿ? ಎಷ್ಟು ಹಲ್ಲ ಅದಾವ? ಎಷ್ಟು ಹಲ್ಲ ಅದಾವ? 34, 24 ಎಷ್ಟು ಹಲ್ಲ ಅದಾವ? ಮೊದಲು 123, 24 ಹಲ್ಲಿದ್ವು ಅಂತ ಮನುಷ್ಯ. ಬರಬರ್ತ 34, 32 ಬಂದೀವಿ. ಇನ್ನು ನನಗನ್ಸೋ ಮಟ್ಟಿಗೆ ಇನ್ನು ನಮ್ಮ ಮರಿ ಮೊಮ್ಮಕ್ಕಳು ಏನ್ ಬರ್ತಾವ? 2, 3 ಆದ್ರೂ ಬಾಳ ಆಯ್ತು. ಕಂಡಾಪಟ್ಟೆ ಆಯ್ತಾವ ಹಲ್ಲು. 2, 3 ಆದ್ರೂ ಬಾಳ ಆಯ್ತಾವ. ಅಂತ ಹಲ್ಲುಗಳಿವ. ಒಂದು ಹಲ್ಲು ಕಸ್ಕೊಂಡಾಗಂದ್ರೆ ಎಷ್ಟು ಸಲ ನಾಲ್ಗೆ ಆಡಿಸಿ ಹೋಗುದು? ಒಂದ ಹಲ್ಲ 35-40 ವಯಸ್ಸಿಗೆ ಬಿತ್ತು ಅಂದ್ರೆ ಮಾತ್ರ ಬರಲ್ಲ. 2ನೇ ಹಲ್ಲ ಹೋಯ್ತು ಅಂದ್ರೆ ಎಷ್ಟು ಸಲ ನಾಲ್ಗೆ ಆಡಿಸಿ ದೇವರಿಗೆ ಬೈದು ಹೇಳ್ರಿ ನೋಡು. ನಾಲ್ಗೆ ಆಡಿಸೋದಾದ್ರೆ ದೇವ್ರನ್ನ ಬೈಯುದು, ನಾಲ್ಗೆ ಆಡಿಸೋದಾದ್ರೆ ದೇವ್ರನ್ನ ಬೈಯುತ್ತದೆ. ಎಷ್ಟು ವ್ಯಾಮೋಹ ನಮ್ಗೆ, ಎಷ್ಟು ಮೋಹ. ನಮ್ಮ ಚರ್ಮದ ಮ್ಯಾಗ ನಮ್ಗೆ ಎಷ್ಟು ಮೋಹ, ನಮ್ಮ ಹಲ್ಲಿನ ಮ್ಯಾಗ ಎಷ್ಟು ಮೋಹ, ನಮ್ಮ ಬಟ್ಟಿ ಮ್ಯಾಗ ನಮ್ಗೆ ಎಷ್ಟು ಮೋಹ, ನಮ್ಮ ಸೌಂದರ್ಯದ ಮ್ಯಾಗ ನಮ್ಗೆ ಎಷ್ಟು ಮೋಹ. ದೇವ್ರ ಅಂದಾನ, ಹುಚ್ಚ ನಾನ್ ನಿನಗೆ ಒಂದು ಹಲ್ಲು ಕಸ್ಕೊಂಡೆ ಅಂತ ನನ್ನ ಕೂಡ ಜಗಳ ಆಡಿಯಲ್ಲ. ಇನ್ನು 33 ಹಲ್ಲು ಅದಾವಲ್ಲ, ಅದ್ರ ಜೊತೆ ನಾ ಆರಾಮ್ ಇರ್ತೀನಿ ಅಂತ ತಿಳ್ಕೊಂಡು ಬದುಕು, ಜೀವನ ಮಸ್ತ್ ಇರ್ತೈತಿ ಅಂತ ಹೇಳ ದೇವ್ರವ. ಯಾವ್ದು ನಮಗೆ ದೇವ್ರು ಕೊಟ್ಟಾನಲ್ಲ ಅದ್ರ ಜೊತೆ ಇರಾಕ ಕಲಿಬೇಕು ನಾವೆಲ್ಲ. ನಮ್ಮ ಕಾಂಪೌಂಡ್ ದಾಗ ಒಂದು ಪಪ್ಪಾಯ ಗಿಡ ಮಕ್ಳು ಮನೆಯವ್ರಿಗೆ ಬಾಗಿರ್ತದ. ನಮ್ಮ ಕಾಂಪೌಂಡ್ ದಾಗಿಂದ ಒಂದ ಪಪ್ಪಾಯ ಗಿಡ ಬೆಳೆಸಿರ್ತೀವಿ, ಮಕ್ಳು ಕಾಂಪೌಂಡ್ ದವರಿಗೆ ಬಾಗಿರ್ತದೇವ. ಜರಾಕತ್ ಏನಾರ ಹಣ್ಣಾಗಿ ಪಪ್ಪಾಯ ಅವ್ರ ಮನ್ಯಾಗ ಬಿತ್ತು, ಅವ್ರ ಏನಾರ ಪಪ್ಪಾಯ ನಮ್ಮ ಕಾಂಪೌಂಡ್ಗೆ ಬಿದ್ದದ ಬಾ ಅಂತ ಕಟ್ ಮಾಡಿ ತಿಂದ್ರು ಅಂದ್ರ ಮುಗಿದ ಹೋಯ್ತು. ಇವ್ ರಾಮಾಯಣ, ಇವ್ ಮಹಾಭಾರತ ಚಾಲುನೆ. ಎದಕ್ಕ ಜಗಾಡಿವ? ಸಣ್ಣ ಪಪ್ಪಾಯ ಹಣ್ಣು ಗಿಡಕ್ಕೆ, ಸುಮ್ಮನೆ ಒಂದು ಸ್ಮಾಲ್ ಪಪ್ಪಾಯ ಹಣ್ಣು ಗಿಡಕ್ಕೆ ಹ್ಯಾಂಗ ತಿಂದಿನಿ ಅಂತ ನಮ್ಮ ಮಗ್ಳ ಮನೆ ಅವ್ರು ಹಡದವ್ ಹಾಕಿ. ನನ್ನ ಕಾಂಪೌಂಡ್ ಮ್ಯಾಗ ಹಣ್ಣು ಬಿದ್ದದಂದ್ರೆ ನಾ ತಿನ್ನಕ್ಕೆ ನೀ ಯಾರು ಕೇಳ್ತಿ ಅಂತ ಈಕಿ ಜಗಳ ಆಡಾವ್. ಕೋರ್ಟ್ವರೆಗೂ ಹೋಗ್ಯಾವ. ಕೋರ್ಟ್ ಮೆಟ್ಟಲು ಹತ್ತಿ ನನ್ನ ಪಪ್ಪಾಯ ಹಣ್ಣು ನಾ ನೀರ್ ಹಾಕಿ ಬೆಳೆಸಿದ್ದೆ, ಆಕಿ ತಿಂದಾಳ್ರಿ ಅಂತ ಆಕಿ ಕೋರ್ಟ್ದಾಗ ಜಗಳ. ಈಕಿ ಹೇಳ್ತಾಳ ನನ್ನ ಮನಿ ಮ್ಯಾಗ ಪಪ್ಪಾಯ ಹಣ್ಣು ಬಾಗಿತ್ತು, ಪಪ್ಪಾಯ ಹಣ್ಣು ನಾ ತಿಂದಿನ್ರಿ, ಅದೇನ್ ತಪ್ಪು ಅಂತ ಈಕಿ ಜಗಳ ಆಡ್ಕೊಂತ ಯಾವ ನೀವು ನಂಬೋದಿಲ್ಲ. ದಿಸ್ ವಾಸ್ ದಿ ಆರ್ಟಿಕಲ್ ಇನ್ ಪ್ರಜಾವಾಣಿ ನ್ಯೂಸ್. ಬರೀ ಒಂದು ಪಪ್ಪಾಯದ ಕತೆ ಅಂತ ಹೆಡ್ಲೈನ್ ಕೊಟ್ಟಿರ್ತಾವ ಬರೆಯಗಾರ. ಎಲ್ಲಿ ಕತ್ತಿ ಹೋಗೈತಂದ್ರೆ 10 ವರ್ಷ ಜಗಳ ಆಡ್ಯಾರ. ಸುಮ್ಮನೆ ಒಂದು ಪಪ್ಪಾಯ ತಿಂದು ಹೋದ ಹಣ್ಣಿಗೆ 10 ವರ್ಷ ಕೋರ್ಟ್ ಜೊತೆ ಜಗಳ ಆಡಿ. ನೀವು ನಂಬುದಿಲ್ಲ. ಕೋರ್ಟ್ ಅಡ್ಡಾಡಿ ಆಕಿ ಮನಿ ಮಾರ್ಯಾಳ, ಈಕಿ ಕೋರ್ಟ್ ಅಡ್ಡಾಡಿ ಈಕಿ ಮನಿ ಮಾರ್ಯಾಳ. ಮನಿ ಮಾರಿ ಮತ್ತೆ ಅಡ್ಡಾಡಕ್ ರೊಕ್ಕ ಬೇಕಲ್ಲ, ಅವ್ರು ಅಡ್ಡಾಡ್ಸಕ್ ರೊಕ್ಕ ಇಸ್ಕೊಳ್ಳೋದ್ರ. ಹೈಕೋರ್ಟ್ ಹೋಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು. ಲಾಸ್ಟಿಗೆ ತೀರ್ಪು ಏನ್ ಬಂತು ಅಂದ್ರೆ ಎಲ್ಲೈತಿ ಪಪ್ಪಾಯ ಗಿಡ ಅಂತ ಕೇಳಿದ್ರ ಆಕಿ ಎಲ್ಲಂತ ಪಪ್ಪಾಯ ಎಲ್ಲಿ ಚಂದ ಇರ್ಬೇಕ ಅಲ್ಲಿ ಆರಾಮ್ ಐತ್ರಿ ಅಜ್ಜ. ನ್ಯಾಯವಾದಿಗಳೇ, ಪಪ್ಪಾಯ ಎಲ್ಲಿರ್ಬೇಕು ಆರಾಮ್ ಐತ್ ಅಲ್ಲೇ. ಸೂರ್ಯನ ಬೆಳಕು ತಗೊಂಡು ಯಾರು ನೀರು ಕೊಟ್ಟಾರಲ್ಲ, ಯಾರು ನೀರು ಕೊಡದಿರ್ಲಿ ಕೊಡದೇ ಇರ್ಲಿ ಅವ್ರಿಗೆ ಹಣ್ಣು ಕೊಡ್ಕೊಂತ ಆರಾಮ್ ಐತಿ. ಮತ್ತೆ ನೀವ್ಯಾಕ ಕೋರ್ಟಿಗೆ ಬಂದಿರಿ ಅಂತ ನ್ಯಾಯವಾದಿ. ಒಂದು ಪಪ್ಪಾಯಕ್ಕೆ ಜಗಳಾಡಿ ಬಂದಿವಿ ಅಂದಾಗ ನ್ಯಾಯವಾದಿ ಹೇಳ್ದ, ಇಷ್ಟು ಹುಚ್ಚರದಿರಲ್ಲ, ಕಂಪೌಂಡ್ ನಿಮ್ಮ ಮನ್ಯಾಗ ಪಪ್ಪಾಯ ಗಿಡ ಇತ್ತು ಅಂದ್ರೆ ಅಕ್ಕಿ ಮನ್ಯಾಗ ಬಿದ್ದೈತಿ ಅಂದ್ರ ಅಕ್ಕಿ ತಿಂದ ಅಂತ ಜಗಳಾಡಿ 10 ವರ್ಷ ಜಗಳಾಡೋದಕ್ಕಿಂತ ಮುಂಚೆ ಅರ್ಧ ಪಪ್ಪಾಯ ನನಗಿರ್ಲಿ, ಅರ್ಧ ಪಪ್ಪಾಯ ನೀ ತಿನ್ನುವ ಅಂತ ಒಂದ ತಾಟ್ನಾಗ ಉಂಡಿದ್ದಂದ್ರೆ ನೀವು ಮನಿ ಮಠ ಹೊಕ್ಕಿದ್ವಿ ಅಂತ ಕೇಳಿದ್ರು ಅವ್ರು ಕೋರ್ಟ್ ನ್ಯಾಯಾಧೀಶ. ಎಲ್ಲ ಹಂಚಿ ತಿಂದೀವಿ, ಎಲ್ಲ ಹಂಚಿ ಬದುಕೀವಿ, ಎಲ್ಲ ಪ್ರೀತಿಯಿಂದ ಬಾಳೆ ಮಾಡಿ ಹೇಳ್ರಿ. ಕೇಳಬೇಡ್ರ, ಒಟ್ಟ ಪ್ರೀತಿಯಿಂದ ಬಾಳೆ ಮಾಡೋದು ಕೇಳಬೇಡ್ರಿ. ನಮ್ ಕಡೆ ಆಗುದೇ ಇಲ್ಲ. ಮುಂದೆ ಯಾವ ಬಂದಂತಂದ್ರೆ ಹೇಳಿದ್ಮೇಲೆ ನಿಮ್ಗೆ ಮಾರಿ ತಿರುಗಿ ಸೊಗೆ ಕೊಡುದು, ಸತ್ತ ಮ್ಯಾಗ ಹೋಗುದು. ಅವು ಇದ್ದಾಗ ನೀರು ಕೊಡುದಿಲ್ಲ, ಸತ್ತ ಮ್ಯಾಗ ಮೂರ್ತಿ ಮಾಡಿ ನೀರಿನ ಅಭಿಷೇಕ ಮಾಡ್ತೀವಿ. ಇದ್ದಾಗ ಹ್ಯಾಂಗದಿ ಅಂತ ಕೇಳುದಿಲ್ಲ, ಸತ್ತ ಮ್ಯಾಗ ವಾದಲಪ್ಪ ಅಂತ ಎದೆದಿ ಬಡ್ಕೊಂಡು ಅಳ್ತೀವಿ. ಇದ್ದಾಗ 4 ಪ್ರೀತಿ ಮಾತಾಡಿಲ್ಲ, ಸತ್ತ ಮ್ಯಾಗ ಅವ ಅಂತ ವ್ಯಕ್ತಿ ಅಂತ ಊರು ತುಂಬಾ ಹೇಳ್ಕೊಂತ ಹೋಗಿವಿ. ಇದ್ದಾಗ ಅವನ್ಗೆ ಬಾಯಾಗ ಏನಿಲ್ಲ, ಅವ್ನಿಗೆ ಸಕ್ರಿ ಕೊಟ್ಟು ನಾನು ನೀನು ಸಿಹಿಯಂಗ್ ಇರು ಅಂತ ಅನ್ಲಾರ್ದವ್ರು ಸತ್ತ ಮ್ಯಾಗ ಅವನ ಹೆಸರು ಮ್ಯಾಗ ಅವನ ದೈದ ಹಾಕೊಂತಾರ, ಅವನ ಹೆಸರು ಮ್ಯಾಗ ಹೋಳಿಗೆ ಹುಗ್ಗಿ ಎಲ್ಲಾ ಹಂಚೀವಿ. ನಾನು ಹೇಳುವ ಸತ್ಯ ಏನು ಅಂತಂದ್ರೆ ಸತ್ತ ಮ್ಯಾಗ ಪ್ರೀತಿ ತೋರಿಸ್ಬಾಡ್ರಿ. ಬದುಕಿದ್ದಾಗ 4 ದಿನ ಏನ್ ಚಂದ ಜೀವನ ಮಾಡ್ತಿರಲ್ಲ, ಈ ಜೀವನ ಅವಧಿ ಒಳಗೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಬಾಳ್ರಿ. ಏನ್ ತಗೊಂಡ್ ಹೋಗುದೈತಿ, ಎಲ್ಲ ಬಿಟ್ಟು ಹೋಗುದಲ್ಲ ಒಂದು ದಿನ. ಯಾರಿಗ್ ಗೊತ್ತು ಹೇಳ್ರಿ ಡೆತ್? ಎಷ್ಟು ಜನಕ್ಕೆ ಗೊತ್ತು ಹೇಳ್ರಿ? ಯಾವಾಗ ಯಾರಿಗ್ ಗೊತ್ತೈತಿ? ಸಾಲ ಯಾರಿಗ್ ಆಗ್ತದೆ ಯಾರಿಗ್ ಗೊತ್ತದ? ನೀವ್ 2019 ಒಳಗೆ ಒಂದು ವಿಜಯವಾಣಿ ಆರ್ಟಿಕಲ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಒಬ್ಬವ ಅಡ್ಮಿಟ್ ಆಗಿದ್ದ, ಬಹಳ ಕರೋಡಪತಿ ಅವ. ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ ಒಳಗ 10 ದಿನ ಅಡ್ಮಿಟ್ ಆಗ್ಯಾನ. 10 ದಿನದೊಳಗ ಡಾಕ್ಟರ್ ಅವನಿಗೆ ಆಕ್ಸಿಜನ್ ಅನ್ನ ಕೊಟ್ಟಿದ್ರು. ಇನ್ನೇನವ ಕ್ಯೂರ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಬಿಲ್ ಕೊಡ್ರಿ ಅಂದವ ಡಾಕ್ಟರ್ಗೆ. 10 ದಿನ ಆಕ್ಸಿಜನ್ ಕೊಟ್ಟಿದ್ದಕ್ಕ 10 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದವ ಡಾಕ್ಟರ್ ದೆಹಲಿ ಒಳಗೆ.
10 ದಿನ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ಕೋವಿಡ್ ಟೈಮ್ ಒಳಗ 10 ಲಕ್ಷ ಬಿಲ್ ನೋಡಿ ದೊಡ್ಡ ಕರೋಡಪತಿ ಅಳಾಕತ್ತ, ಕಣ್ಣೊಳಗ ನೀರ್ ಬರಾಕತ್ತು. ಎಲ್ಲರೂ ಕೇಳಿದ್ರು ಎದಕ್ಕೆ ಅಳಾಕತ್ತಿ ಅಂತ. ಡಾಕ್ಟರ್ ಗಾಬರಿ ಆಯ್ತು, ಅಲ್ಲೋ ನೀ ಕರೋಡಪತಿ, ನಿನ್ನ ಮುಂದೆ ಯಾವ ಮರ ಊರಾಗ ಅಷ್ಟು ಕೋಟಿ ರೂಪಾಯಿ ಇಟ್ಕೊಂಡು ಒಂದ್ 10 ದಿವಸಕ್ಕೆ ಆಕ್ಸಿಜನ್ ಕೊಟ್ಟಿವಿ, ನಾವು ನೀನು ಬದುಕಿವಿ, ನಮ್ದು 10 ಲಕ್ಷ ರೂಪಾಯಿ ಬಿಲ್ ಕೊಡಾಕ ಅಳಾಕತ್ತೀಯಲ್ಲ ನೀ ಅಂತ ಕೇಳಿದಾಗ ಕರೋಡಪತಿ ಅಂದ, ಡಾಕ್ಟ್ರೇ ನೀವು ನನಗೆ 10 ಲಕ್ಷ ಬಿಲ್ ಮಾಡಿದಕ್ಕೆ ನನ್ನ ಕಣ್ಣಾಗ ನೀರು ಬಂದಿಲ್ಲ, 80 ವರ್ಷ ನನಗ ಬರೀ 10 ದಿನದ ನನಗೆ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ನಿಮ್ಗೆ 10 ಲಕ್ಷ ಬಿಲ್ ನೀವು ಹರಿದಿರಲ್ಲ, 80 ವರ್ಷದವರೆಗೆ ನನಗೆ ದೇವರು ಉಚಿತವಾಗಿ ಆಕ್ಸಿಜನ್ ಕೊಟ್ಟಾನ, ಒಂದು ದಿನ ಅವ್ರಿಗೆ ಏನು ನಾ ಕೊಡ್ಲಿಲ್ಲ ಅಂತ ನನಗೆ ಅಳು ಬರಾಕತ್ತೈತೆ ಅಂದ ಕರೋಡಪತಿ. ಫ್ರೀ ಗಾಳಿ ಕೊಟ್ಟ, ಫ್ರೀ ಗಿಡ ಕೊಟ್ಟ, ಎಲ್ಲ ಫ್ರೀ ಕೊಟ್ಟ ದೇವರು. ನಮ್ಗೆ ಫ್ರೀ ಲೈಟ್ ಅಂತ ಸೂರ್ಯ ಚಂದ್ರನ ಕೊಟ್ಟ, ಫ್ರೀ ಊಟ ಅಂತ ಹಣ್ಣುಗಳನ್ನು ಕೊಟ್ಟ, ಇಷ್ಟೆಲ್ಲ ಕೊಟ್ಟ ದೇವರಿಗೆ ಒಂದು ದಿನ ನಾನು ನೆನೆಸ್ಲಿಲ್ಲ. ನನಗೆ ಈಗ ಅರಿವಾಗತ್ತದ 80 ವರ್ಷದ ಬಿಲ್ ತೆಗೆದು ನೋಡಿದ್ರೆ ಎಷ್ಟು ಕೋಟಿ ಆಗುತ್ತಾವ? 10 ದಿವಸಕ್ಕೆ 10 ಲಕ್ಷ ಅಂದ್ರೆ ನಿಮ್ಮ ವಯಸ್ಸು 8, 1 ದಿವಸಕ್ಕೆ 1 ಲಕ್ಷ ಹಾಕಿ ನಿಮ್ಮ ವಯಸ್ಸು ಒಳಗ ವರ್ಷದ ತೆಗೆದು ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಕೊಡ್ರಿ ನೀವು, ಅಷ್ಟು ಕೊಡ್ರಿ ಕಾಶಿ ಮಾಡ್ತಾರೆ, ಅಷ್ಟು ಕೊಡ್ರಿ ದೇವರಿಗೆ. ದೇವ್ರ ಯಾವತ್ತು ನಿಮ್ಮಿಂದ ಬಯಸಿಲ್ಲ, ದೇವ್ರ ಯಾವತ್ತು ರೊಕ್ಕ ರೂಪಾಯಿ ಸುಡಗಾಡಿ ಏನೋ ಬೇಡುವ ಪುಣ್ಯಾತ್ಮ, ನೀ ಚಂದ ಬಂದು ನನ್ನ ಆರಾಧನೆ ನನ್ನ ಗುಡಿ ಒಳಗೆ ಕುಂತು ನನ್ನ ಕಣ್ಣು ತುಂಬಾ ಮನಸ್ಪೂರ್ವಕವಾಗಿ ನನ್ನ ಧ್ಯಾನ ಮಾಡಿಬಿಡು ಸಾಕು, ನೀ ಕೊಡುದು ನನಗೆ ದೊಡ್ಡ ಕಾಣಿಕೆ ಅಂತ ದೇವ್ರು ಹೇಳೋಣ. ಅದನ್ನ ಧ್ಯಾನ ನೀವೆಲ್ಲ ಮಾಡಕತ್ತಿರಲ್ಲ, ಇದು ಬಹುದೊಡ್ಡ ಪುಣ್ಯದ ಕೆಲಸ. ಇನ್ನೂ ಹಂಗ ಮುಂದುವರಿಸಿಕೊಂಡು ಹೋಗ್ರಿ. ನಿಮ್ಮ ಕೆಲಸಗಳು ಕಾಯಕಗಳು ಈ ಗುಡಿಯಿಂದ ಏನೇನ್ ಆಗ್ಬೇಕಲ್ಲ ಅವೆಲ್ಲ ಕೂಡ ಹಂಗ ಮುಂದುವರ್ಕೊಂತ ಹೋಗ್ಲಿ. ಸದಾ ಇದರಿಂದ ಏನ್ ಕಣ್ಣೆಲುಬಾಗಿ ನಿಂತ್ಕೋಬೇಕು. ಖಾಸ್ಕತ ಮಠ ಆಗ್ಲಿ ನಾವಾಗ್ಲಿ ಸದಾ ಇದರಿಂದ ಇರ್ತೀವಿ. ನೀವು ಸ್ವಲ್ಪ ಇನ್ನೂ ಭಕ್ತಿವಂತವರಾಗ್ರಿ. ಇನ್ನು ಇದ್ರೊಳಗೆ ಏನೇನು ಆಧ್ಯಾತ್ಮಿಕದೊಳಗೆ ಏನೇನು ಒಂದು ಮಠ ಏನ್ ಕೆಲಸ ಮಾಡಬೇಕು, ಒಂದು ಗುಡಿ ಏನ್ ಕೆಲಸ ಮಾಡಬೇಕು ಅಂತ ಕೆಲಸಕ್ಕೆ ನೀವೆಲ್ಲರೂ ಅಣಿಯಾಗ್ರಿ ಅಂತ ಹೇಳ್ತಾ ಆ ನೀಲಕಂಠಪ್ಪನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆಲ್ಲ ಈಗ ಏನು ರೊಕ್ಕ ಬಂಗಾರ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಆಮೇಲೆ ಬೈರಿ ನಾವು ಹೋದ್ಮೇಲೆ ನಡೀತಾನೆ, ನೀವು ಬಂಗಾರ ಕೊಡ್ಲಿ, ನೀವು ತುಂಬಾ ಗತಿ ಏನೇನು ಎಲ್ಲ ಕೊಡ್ಲಿ ಅಂತ ಕೇಳ್ಕೊಳ್ಳೋದಿಲ್ಲ. ಈಗಿನ ಕಾಲದೊಳಗೆ ತುರ್ತು ಅವಶ್ಯ ಏನಿತ್ತು ಅಂದ್ರೆ ಆರೋಗ್ಯ. ನಾನು ನೀಲಕಂಠೇಶ್ವರನ ಪ್ರಾರ್ಥನೆ ಏನ್ ಮಾಡ್ತೀನಿ ಅಂತಂದ್ರೆ ಅಂತದ್ರಾಗ ನಾವು ಎಲ್ಲರೂ ಹೋದಲ್ಲೆಲ್ಲ ಹೇಳ್ತೀವಿ. ನಮ್ಮೂರ ಮಂದಿ ಹೇಳ್ಲಿಕ್ಕಂದ್ರೆ ಹೆಂಗಾಗತ್ರಿ, ತಾಳಿ ಕೊಟ್ಟಿ ಮೊದಲು ನಮ್ಮ ಜನಕ್ಕೆ ಏನ್ ಕೊಡ್ತಾನೋ ಬಿಡ್ತಾನೋ ದೇವ್ರು, ಚಂದ್ರಿಗೆ ಮೊದಲು ಆರೋಗ್ಯ ಕೊಡ್ಲಿ ಅಂತ ನಾನು ಮೊದಲು ಖಾಸ್ಕತನಲ್ಲಿ ನೀಲಕಂಠೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ದೇವರು ಏನೋ ಬದುಕಾಕತ್ತೀವ, ಚಲೋ ಕಣ್ಣು ನಮ್ಗೆಲ್ಲ ಬಾಯಿ ಕೊಟ್ಟಾನ, ಕಿವಿ ಕೊಟ್ಟಾನ. ಎಷ್ಟೋ ಜನಕ್ಕೆ ನಾವು ಹ್ಯಾಂಗ್ ಬದುಕಬೇಕು ಅಂದ್ರೆ ಇನ್ನೊಬ್ಬ 3 ಅಂತಸ್ತು ಮನಿ ಕಟ್ಟಾನ ಅವ್ನ್ ನೋಡಿ ಬದುಕಬಾರ್ದು. ನಮ್ದು ತಗಡಿನ ಮನಿದ್ರು ಚಿಂತಿಲ್ಲ, ಯಾವ ಗುಡಿಸಲ್ದಾಗ ಅದಲ್ಲ ಅವ್ನ್ ನೋಡಿ ಜೀವನ ಮಾಡಿದ್ರೆ ನಮ್ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ನಮ್ ಕಡೆ ಕಾರ್ ಐತಿ ಅಂದ್ರೆ ಏರೋಪ್ಲೇನ್ ದಾಗ ಅಡ್ಡಾಡಕತ್ತಾನಲ್ಲ ಅವ್ನ್ ನೋಡಿ ಜೀವನ ಮಾಡಿದ್ರೆ ಜೀವನ ಆಗುದಿಲ್ಲ. ನಮ್ ಕಡೆ ದೇವ್ರ ಕಾರ್ ಕೊಟ್ಟಾನ, ಕೆಲವೊಬ್ರಿಗೆ ಕಾಲೇ ಇಲ್ಲಲ್ಲ ಅವ್ರು ಹೆಂಗ್ ಬದುಕಬೇಕು ಅಂತ ನೋಡಿ ಜೀವನ ಮಾಡಿದ್ರೆ ನಮ್ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ಮೇಲ್ವರ್ಗದವ್ರನ್ನ ನೋಡಿ ಅಂದ್ರೆ ಮ್ಯಾಗ ಏನ್ ಇದ್ದಾವಲ್ಲ ಉತ್ತಮ ಅವ್ನ ನೋಡಿ ಜೀವನ ಮಾಡಬೇಡ್ರಿ. ನಮ್ಗಿಂತಾನು ಜಗತ್ತಿನೊಳಗೆ ಕನಿಷ್ಠ ಇರ್ತಾರ. ಕೆಲವೊಬ್ಬರಿಗೆ ಕಾಲೇ ಇಲ್ಲ, ನಾ ದೊಡ್ಡ ಮಾತಾಡಕತ್ತೀವಿ, ನಾವು ಕೆಲವೊಬ್ಬರಿಗೆ ಬಾಯಿನೇ ಇಲ್ಲ. ನಾವೆಲ್ಲಾ ನೋಡಾಕತ್ತೀವಿ, ಕೆಲವೊಬ್ಬರಿಗೆ ಕಣ್ಣೇ ಇಲ್ಲ, ವಿರಕ್ತರಿ ಕಣ್ಣಿತ್ತೆ. ನಾವೆಲ್ಲ ಎಷ್ಟು ಬದುಕಾಕತ್ತೀವಿ, ಕೆಲವೊಬ್ಬರಿಗೆ ಹೆಂಡ್ ಇರುದಿಲ್ಲ, ಮಕ್ಳು ಇರುದಿಲ್ಲ. ನಮ್ಗೆ ಯಾರು ನಮ್ಮ ಸನ್ಯಾಸಿ ನಮ್ಗೆ ಹಿಂದಿರುದಿಲ್ಲ ಮುಂದಿರುದಿಲ್ಲ. ನೀವ್ ಯಾಕಿದ್ರೆ ಆಡಿಸ್ತೀವಿ, ನೀವ್ ಯಾಕೆ ತಗೋದ್ರೆ ಬೀಳ್ತೀವಿ, ಅಷ್ಟೇ ಕೆಲಸ ನಮ್ದೇನು ಇರುದಿಲ್ಲ. ಅಂತವ್ರು ನೋಡಿ ಜೀವನ ಮಾಡಿರುವ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ದೇವರು ನಮ್ಗೆ ಏನ್ ಕೊಟ್ಟಾನಲ್ಲ ಅದು ಕಂಪ್ಲೀಟ್ ಪ್ಯೂರ್ ಬ್ಲೆಸ್ಸಿಂಗ್. ಅದನ್ನ ಚಂದ ಬದುಕಿ ನೀವೆಲ್ಲರೂ ಪುಣ್ಯವಂತರಾಗ್ರಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಶರಣು ಶರಣ.